ಈ ಆಪರೇಷನ್ ಬಾಂಗ್ಲಾ ಏನ್ ಶುರುವಾಗಿದೆಯಲ್ಲ, ಇದಕ್ಕೆ ನಿಮ್ಮ ಆಸಕ್ತಿ ಬಂದಿದ್ದು ಹೇಗೆ? ಅಕ್ರಮವಾಗಿ ಬಂದಂತ ಬಾಂಗ್ಲಾದವರು ನಮ್ಮ ದೇಶನ ಮುಂದೆ ಆಳ್ಬೋದು. ಇವರು ಎಲ್ಲಾ ಬಿಸ್ನೆಸ್ ಅವ್ರು ಕಿತ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಇವಾಗ ಆಟೋ ಓಡಿಸೋದು ಅವ್ರೆ, ಕಟಿಂಗ್ ಮಾಡೋದು ಅವ್ರೆ, ಟ್ಯಾಂಕರ್ ಡ್ರೈವರ್ಗಳು ಅವ್ರೆ, ಆಮೇಲೆ ಎಲ್ಲಾ ಅಪಾರ್ಟ್ಮೆಂಟ್ ಅಲ್ಲಿ ಕಸ ಗುಡಿಸೋರು ಅವ್ರೆ. ಇವಾಗ ಈ ಕೆಲಸ ಸ್ವಲ್ಪ ದಿವಸ ಆದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನಮ್ಗೆ ಗೊತ್ತಾಯ್ತು. ಗೃಹ ಇಲಾಖೆ ಇದೆ, ಪೊಲೀಸರು ಇದ್ದಾರೆ, ಅದೊಂದು ಇಲಾಖೆನೇ ಮಾಡುತ್ತೆ. ನಿಮ್ಗೆ ಯಾಕೆ ಬೇಕು ತರ ನಾವು? ಈಗ ಅವ್ರು ಮಾಡ್ತಾ ಇಲ್ವಲ್ಲ ಸರ್, ಅವ್ರು ಮಾಡ್ತಾ ಇಲ್ಲ ಅಂದಾಗ ನಮ್ಮಿಂದಾನೇ ಅವ್ರಿಗೆ ಗೊತ್ತಾಗ್ಲಿ ಅಂತ ಜನ ಮಾಡ್ತಾ ಇದಾರ. ನಾನು ಸುಮ್ಮನೆ ಕುತ್ಕೊಂಡಿನಿ, ನಮ್ಮ ನೋಡಿ ಅವ್ರು ಕಲ್ತ್ಕೊಳ್ಳಿ. MLA ಅವ್ರಿಗೂ ಲೆಟರ್ ಕೊಟ್ಟೆ. ಅವರು ಆಯ್ತು, ನಾನು ರೆಸಿಪಿಗೆ ಹೇಳ್ತೀನಿ. ಅವರೆಲ್ಲ ವೋಟ್ ಬ್ಯಾಂಕಿಂಗು ಜಾಗಗಳಿಗೆ ಹೋದಾಗ ಅಪಾಯ ಅಂತೂ ಇದ್ದೇ ಇರುತ್ತೆ, ನಿಮಗೂ ಕೂಡ ರಿಸ್ಕ್ ಇರುತ್ತೆ. ಹೌದು. ಆ ತರದ್ ಏನಾದ್ರು ಘಟನೆಗಳು ಆಗಿದೆ ನಿಮ್ ಜೊತೆಗೆ? ನೋಡಿ, ನಾನು ಅಲ್ಲಿ ಎಂಟ್ರಿ ಕೊಟ್ಟಾಗ ತುಂಬಾ ಹೆವಿ ಡೇಂಜರಸ್ ಪ್ಲೇಸಸ್. ಯಾರು ದೇಶದ್ರೋಹಿ ಇದ್ದಾರೋ ಅವ್ರ ದೇಶದ್ರೋಹಿಗಳಿಗೆ ಮಾತ್ರ ಓಟ್ ಹಾಕೋದು. ಯಾರು ನಮ್ಮಂತವ್ರು ಒಳ್ಳೆಯದಾರೋ ದೇಶಕ್ಕೆ ಒಳ್ಳೆ ಆಗೋರಿಗೆ ನಾವು ಓಟ್ ಹಾಕೋದು. ಜೈ ಶ್ರೀರಾಮ್, ನಾನು ಅಜಿತ್ ಬುಕ್ನಳ್ಳಿ. ವೆಲ್ಕಮ್ ಟು ಇನ್ಸೈಡ್ ರಶ್. ಅಲ್ಲ, ನಮ್ ಜೊತೆಗೆ ಇವತ್ತು ಒಬ್ಬ ವಿಭಿನ್ನವಾದ ವ್ಯಕ್ತಿ ಬಂದಿದ್ದಾರೆ. ಅವರು ಈ ಆಪರೇಷನ್ ಬಾಡಿ ಮಾಡ್ಬೇಕಲ್ಲ, ವೃತ್ತಿಯಲ್ಲಿರೋ ಡಾಕ್ಟ್ರು. ಬಟ್ ಆಪರೇಷನ್ ಬಾಂಗ್ಲಾ ಅಂತ ಒಂದು ಬೆಂಗಳೂರಲ್ಲಿ ಆ ಕಡೆ ಈ ಕಡೆ ಎಲ್ಲ ಶುರುವಾಗಿದೆಯಲ್ಲ, ಅದರಲ್ಲಿ ಭಯಂಕರ ಆಕ್ಟಿವ್ ಆಗಿದ್ದಾರೆ ಡಾಕ್ಟರ್ ನಾಗೇಂದ್ರಪ್ಪ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ ಬಗ್ಗೆ ಹೆಚ್ಚಾಗಿ ನೀವೇ ಹೇಳೋದಾದ್ರೆ? ನನ್ನ ಹೆಸರು ಡಾಕ್ಟರ್ ನಾಗೇಂದ್ರಪ್ಪ ಶಿರೂರ್, ಶ್ರೀ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ MD, ಶ್ರೀ ಸಾಯಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಚೇರ್ಮನ್. ನಾನು ಮೂಲತಃ ಗುಲ್ಬರ್ಗಾದಿಂದ ಬಂದಿದ್ದೀನಿ. ಇಲ್ಲೇ ಬೆಂಗಳೂರಲ್ಲಿ ಒಂದು 15 ವರ್ಷ ಇದ್ದೀನಿ. ಓಕೆ. ಈ ಆಪರೇಷನ್ ಬಾಂಗ್ಲಾ ಏನ್ ಶುರುವಾಗಿದೆಯಲ್ಲ, ಇದಕ್ಕೆ ನಿಮ್ಮ ಆಸಕ್ತಿ ಬಂದಿದ್ದು ಹೇಗೆ? ನಾನು ದೇಶಕ್ಕೆ ಸ್ವಲ್ಪ ಏನೋ ಆಪತ್ತು ಬರ್ತಾ ಇದೆ ಅಂತ ಗೊತ್ತಾಯ್ತು. ಯಾಕೆಂದ್ರೆ ಇವಾಗ ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು ನಮ್ಮ ದೇಶನ 250 ವರ್ಷ ಆಳಿದ್ರು. ಅದೇ ರೀತಿ ಇವಾಗ ಅಕ್ರಮವಾಗಿ ಬಂದಂತ ಬಾಂಗ್ಲಾದವರು ನಮ್ಮ ದೇಶನ ಮುಂದೆ ಆಳ್ಬೋದು. ಇವಾಗ ಅವರು ನಮ್ಮ ಅಂದಾಜು ಲೆಕ್ಕದ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ 5 ಲಕ್ಷ ಜನ ಅಂತ ಇದಾರೆ. ಇವಾಗ ಇನ್ನೂ 1 ವರ್ಷ ಬಿಟ್ರೆ 5ನ ಡಬಲ್ ಮಾಡ್ಬಿಡ್ತಾರ. ಎಲ್ಲಾ ಬಿಸ್ನೆಸ್ ಅವ್ರು ಕಿತ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಇವಾಗ ಆಟೋ ಓಡಿಸೋದು ಅವ್ರೆ, ಕಟಿಂಗ್ ಮಾಡೋದು ಅವ್ರೆ, ಟ್ಯಾಂಕರ್ ಡ್ರೈವರ್ಗಳು ಅವ್ರೆ, ಆಮೇಲೆ ಎಲ್ಲಾ ಅಪಾರ್ಟ್ಮೆಂಟ್ ಅಲ್ಲಿ ಕಸ ಗುಡಿಸೋರು ಅವ್ರೆ. ಇವಾಗ ಈ ಕೆಲಸ ಸ್ವಲ್ಪ ದಿವಸ ಆದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನಮ್ಗೆ ಗೊತ್ತಾಯ್ತು. ಮತ್ತೆ ಈಗ ಸ್ವಾತಂತ್ರ್ಯ ಹೋರಾಟಗಾರರು ಬರಲೇಬೇಕಾಗುತ್ತೆ. ಮತ್ತೆ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ ಇವ್ರು ಬಂದ್ರೇನೆ ಇವ್ರಿಗೆ ನಾವು ಇಲ್ಲಿ ಬಾಂಗ್ಲಾದೇಶದಿಂದ, ನಮ್ಮ ಇಂಡಿಯಾದಿಂದ ಬಾಂಗ್ಲಾದೇಶ ಕಳಿಸ್ಬೋದಂತ ನನ್ನಿಂದನೇ ಸ್ಟಾರ್ಟ್ ಆಗಲಿ. ನಾನೇ ಫಸ್ಟ್ ಹೋರಾಟಗಾರ ಅಂತ ಸ್ಟಾರ್ಟ್ ಮಾಡಿದೆ. ಅಲ್ಲ ಸರ್, ಈಗ ನಿಮ್ದೇ ಸ್ಕೂಲ್ ಇದೆ, ನಿಮ್ದೇ ಆಸ್ಪತ್ರೆ ಇದೆ, ಹೌದು, ಒಂದು ಒಳ್ಳೆ ಬದುಕಿದೆ. ಹೌದು. ಸಾಮಾನ್ಯವಾಗಿ ಇದೆಲ್ಲ ಇರೋರು ಈ ತರ ಒಂದು ಕಾರ್ಯಾಚರಣೆಗಳೇ ಬರೋದು ಅಪರೂಪ, ಅದರಲ್ಲೂ ಡಾಕ್ಟರ್ ಆಗಿರೋದಕ್ಕೆ. ಹೌದು. ಸುಭಾಷ್ ಚಂದ್ರ ಬೋಸ್ಗೆ ಬೇಜಾನ್ ಆಸ್ತಿ ಇತ್ತು, ಪ್ರಾಪರ್ಟಿ ಇತ್ತ, ಶ್ರೀಮಂತ ಇದ್ದವನು. ದೇಶಕ್ಕೋಸ್ಕರ ಎಲ್ಲಾನು ತ್ಯಾಗ ಮಾಡ್ಬಿಟ್ಟು ಅವನು ಸ್ವಾತಂತ್ರ್ಯ ಹೋರಾಟಗಾರ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹಾನ್ ವ್ಯಕ್ತಿ ಅವನು. ನನಗೆ ದುಡ್ಡು, ಪ್ರಾಪರ್ಟಿ ಬೇರೆಕ್ಕಿಂತ ದೇಶ ಮುಖ್ಯ ನನಗೆ. ಅದಕ್ಕೆ ನಾನು ಎಲ್ಲ ಬಿಟ್ಟಿದ್ದೀನಿ. ನನಗೆ ಮ್ಯಾಕ್ಸಿಮಮ್ ನಮ್ಮ ಏರಿಯಾದಲ್ಲಿ, ನಮ್ಮ ಆಸ್ಪತ್ರೆಗೆ ಬಾಂಗ್ಲಾದೇಶದವ್ರೆ ಜಾಸ್ತಿ ಪೇಷಂಟ್ ಬರೋದು. ನಂಗೆ ಅವ್ರು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಅವರಿಂದ ನಮ್ಮ ಪಕ್ಕದಲ್ಲಿರೋದೇ ಅಲ್ಲೇ ಆಪರೇಷನ್ ಬಾಂಗ್ಲಾ ಮಾಡಿರೋದು. ಇವಾಗ ನಮ್ಮ ಪಕ್ಕನೇ, ಅವರಿಂದ ನನಗೆ 80% ಬಿಸ್ನೆಸ್ ಲಾಸ್ ಆಗುತ್ತೆ. ಅಕ್ರಮವಾಗಿ ಯಾರಾದ್ರೂ ಆಗ್ಲಿ, ಬಾಂಗ್ಲಾದೇಶ ಆಗ್ಲಿ ಬೇರೆ ಯಾರಾದ್ರೂ ಆಗ್ಲಿ, ಅಕ್ರಮವಾಗಿ ಇದ್ದವ್ರು ನಾನು ಕಣ್ಣಿಗೆ ಕಾಣೋದು ನಾನು ಅವ್ರಿಗೆ ಬಿಡೋದಿಲ್ಲ. ಅಲ್ಲ ಸರ್, ಈಗ ನೀವು ಮಾಡ್ಬೇಕಾಗಿರೋ ಕೆಲಸ, ಗೃಹ ಇಲಾಖೆ ಇದೆ, ಪೊಲೀಸರು ಇದ್ದಾರೆ, ಅದೊಂದು ಇಲಾಖೆನೇ ಮಾಡುತ್ತೆ. ನಿಮ್ಗೆ ಯಾಕೆ ಬೇಕು ತರ ನಾವು? ಈಗ ಅವ್ರು ಮಾಡ್ತಾ ಇಲ್ವಲ್ಲ ಸರ್, ಅವ್ರು ಮಾಡ್ತಾ ಇಲ್ಲ ಅಂದಾಗ ನಮ್ಮಿಂದಾನೇ ಅವ್ರಿಗೆ ಗೊತ್ತಾಗ್ಲಿ ಅಂತ ಜನ ಮಾಡ್ತಾ ಇದಾರ. ನಾನ್ ಸುಮ್ನೆ ಕುತ್ಕೊಂಡಿನಿ, ನಮ್ ನೋಡಿ ಅವ್ರು ಕಲ್ತ್ಕೊಳ್ಳಿ ಅಲ್ವಾ. ನಾನ್ ಮಾಡೋದ್ ನೋಡ್ಬಿಟ್ಟು ಇನ್ನೊಬ್ರು ಕಲಿತ್ಕೊಳ್ಳಿ. ಗೃಹ ಮಂತ್ರಿಗಳಿಗೆ ಸ್ವಲ್ಪ ಯಾರೋ ಮಾಡ್ತಾ ಇದ್ರಲ್ಲಪ್ಪ, ನನ್ ಕೆಲ್ಸನ ಅವ್ರು ಮಾಡ್ತಾ ಇದ್ರ ಅಂತ ಅವಾಗ ನಾಚಿಕೆ ಬರುತ್ತೆ. ನೋಡೋಣ. ಈಗ ಕರ್ನಾಟಕದಲ್ಲಿ SIR ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. SIR ಬಂದು ಇಲ್ಲಿ ಒಂದು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿದ್ರೆ ದೇಶಕ್ಕೆ ಲಾಭ, ರಾಜ್ಯಕ್ಕೆ ಲಾಭ ಆಗುತ್ತೆ ಅಂತ ಹೇಳ್ತೀರಾ? ಹೌದು, 100%. ನೋಡಿ, ಯಾರು ದೇಶದ್ರೋಹಿ ಇದ್ದಾರೋ ಅವ್ರ ದೇಶದ್ರೋಹಿಗಳಿಗೆ ಮಾತ್ರ ಓಟ್ ಹಾಕೋದು. ಯಾರು ನಮ್ಮಂತವ್ರು ಒಳ್ಳೆಯದಾರೋ ದೇಶಕ್ಕೆ ಒಳ್ಳೆ ಆಗೋರಿಗೆ ನಾವು ಓಟ್ ಹಾಕೋದು. ನನಗೆ ನೋಡಿ, BJP ಆಗ್ಲಿ ಕಾಂಗ್ರೆಸ್ ಇರಲಿ, ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಲಿ, ನಾನು ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ. ದೇಶಕ್ಕೆ ಒಳ್ಳೇದಂತ ಕೆಲಸ ಮಾಡ್ಲೇವ್ ನಾನು ಕಾಂಗ್ರೆಸ್ ಅವರಿಂದನೇ ಹೋಗ್ಬಿಟ್ಟು ನಾನು ಹೆಲ್ಪ್ ಮಾಡ್ತೀನಿ ಅವ್ರಿಗೆ.
ಇವರೆಲ್ಲಿ ದೇಶಕ್ಕೆ ಒಳ್ಳೇದಾಗ ಮಾಡೋಂತ ಕೆಲಸ ಮಾಡ್ತಾ ಇದಾರೆ ಇವರು. ಈ- ಅಕ್ರಮವಾಗಿ ಕರೆದು ಅವ್ರಿಗೆ ಏನ್ ಬೇಕಾಗಿಲ್ಲ ನೋಡಿ. ಬಾಂಗ್ಲಾದೇಶ್ ಅವರು ಈಗ ಕಲ್ಕತ್ತಾದಲ್ಲಿ ಗೊತ್ತು, ಹ್ಮ್. ಎಲ್ಲಾ ದೀದಿನ ಅಲ್ಲಿ ಕರ್ಕೊಂಡ್ಬಿಟ್ಟು ಅವಳೇ ಯಾಕೆ ಸೇಮ್ ಆಗ್ತಿಲ್ಲ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಎಲ್ಲ ವೋಟ್ ಬ್ಯಾಂಕ್ ವೋಟ್ ಚೋರಿ ಕರ್ಕೊಂಡ್ ಬರ್ತಾಳ. ಬಾಂಗ್ಲಾದೇಶಿನ ಅವ್ರಿಗೆಲ್ಲ ವೋಟರ್ ಲಿಸ್ಟ್ ಮಾಡಿದಾರ, ಅವರೇ ವೋಟ್ ಹಾಕ್ಬೇಕು ಅವಳಿಗೆ. ಬುದ್ಧಿವಂತರು ಯಾರು ವೋಟ್ ಹಾಕಲ್ಲ, ಅವಳಿಗೆ ಗೊತ್ತಿದೆ ಅವಳು ಏನದ ಅನ್ನೋದು. ನಾವು ಆಪರೇಷನ್ ಬಾಂಗ್ಲಾ ಮಾಡಿ ಹೋದಾಗ ಪ್ರತಿಯೊಬ್ಬರ ಹತ್ರ ಎಲೆಕ್ಷನ್ ಕಾರ್ಡ್ ಸಿಕ್ಕಿದೆ. ಹ್ಮ್. ಅವ್ರು ವೋಟ್ ಹಾಕೋದು ಯಾರಿಗೆ? ಅವ್ರಿಗೆ ಯಾರು ಹೆಲ್ಪ್ ಮಾಡಿದ್ರು ಅವರಿಗೆ ವೋಟ್ ಹಾಕೋದು ಹೌದು ಅಲ್ವಾ? ಈವರೆಗೆ ಯಾವೆಲ್ಲ ಏರಿಯಾಗಳಿಗೆ ನೀವು ಹೋಗಿ ಈ ಆಪರೇಷನ್ ಬಾಂಗ್ಲಾದೇಶ ಅಂತ ಮಾಡಿದ್ದೀರಾ? ಹುಲಿಮಂಗ್ಲ ಪೋಡು ಫಸ್ಟ್ ಎಂಟ್ರಿ. ನಾನು ಪುನೀತ್ ಕೆರೆಯೊಳವ್ರದ್ದು ಕಗ್ಲಿಪುರ ಹತ್ರ ಅವ್ರೊಂದು ನಾನು ವಿಡಿಯೋ ನೋಡ್ದೆ. ಹಾ. ನನಗೂ ಮೈಂಡ್ ಅಲ್ಲಿ ತುಂಬಾ ಡೇಸ್ ಇತ್ತು, ಬಾಂಗ್ಲಾದೇಶರಿಗೆ ಏನಾರು ಮಾಡ್ಬಿಟ್ಟು ಅಕ್ರಮವಾಗಿ ಯಾರಾದ್ರಾಗ್ಲಿ ಓಡಿಸ್ಬೇಕಲ್ಲ, ಹೆಂಗ್ ಓಡಿಸೋದು, ನಂಗೆ ಈ ತರ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಪುನೀತ್ ಕೆರೆಯೊಳ ವಿಡಿಯೋ ನೋಡ್ಬಿಟ್ಟು ನಾನು DCP ಒಂದು ಲೆಟರ್ ಕೊಟ್ಟೆ ಫಸ್ಟ್. ನೋಡಿ, ಬಾಂಗ್ಲಾದೇಶರು ಇದ್ದಾರ, ಸ್ವಲ್ಪ ಇಲ್ಲಿಗಲ್ ಚಟುವಟಿಕೆಯಲ್ಲಿ ಇದಾರ, ಸ್ವಲ್ಪ ಅವ್ರ ವಿರುದ್ಧ ಏನಾದ್ರು ಕಠಿಣ ಕ್ರಮ ಕೈಗೊಳ್ಳಿ ಅಂದಾಗ ಅಂದ್ಬಿಟ್ಟು ಹೇಳಿ ಕಳಿಸ್ಬಿಟ್ರು. ಹ್ಮ್. MLA ಅವ್ರಿಗೂ ಲೆಟರ್ ಕೊಟ್ಟೆ. ಅವರು ಆಯ್ತು ನಾನು DCPಗೆ ಹೇಳ್ತೀನಿ, ಅವರೆಲ್ಲ ವೋಟ್ ಬ್ಯಾಂಕಿಂಗು ನಾವು ಅಷ್ಟು ಈಸಿಯಾಗಿ ಅವರಿಗೆ ಓಡ್ಸಕ್ ಆಗಲ್ಲ, ಯಾಕಂದ್ರೆ ಅವ್ರ ಬ್ಯಾಕ್ ಸಪೋರ್ಟ್ ಇದಾರ, ನಾವೇನಾದ್ರು ಓಡ್ಸಕ್ ಹೋದ್ರೆ ಅವ್ರು ಬಂದ್ಬಿಡ್ತಾರೆ ಇಲ್ಲಿ ಅಂತ ಹೇಳ್ಬಿಟ್ರು. ಆಮೇಲೆ ನಾನು ಈಗಾದ್ರೆ ಆಗಲ್ಲ, ಅಷ್ಟೊತ್ತಿ ಪುನೀತ್ ಕೆರೆಯೊಳ ವಿಡಿಯೋ ನೋಡಿದೆ. ನಾನು ಒಂದ್ ಸ್ವಲ್ಪ ಈಗ ನಮ್ಮ ಕೇಶವ್ ಬಾಲರಾಮ್ ಹೆಗಡೆ ಅವರು ಇದಾರಲ್ಲ, RSS ಸ್ಥಾಪಕರು, ಅವ್ರದ್ದು ಯೋಚನೆ ಮಾಡಿದೆ. ಏನಂತಂದ್ರೆ ಅವರು ಒಬ್ಬರೇ ನಿಂತ್ಕೊಂಡ್ಬಿಟ್ಟು ಒಂದ್ 4 ಜನ ಹುಡುಗರು ಕರ್ಕೊಂಡು ಒಂದ್ ಇಡೀ ಇವಾಗ ವರ್ಲ್ಡ್ ಅಲ್ಲೇ ಅತಿ ದೊಡ್ಡ ಶತಾಬ್ದಿ ವರ್ಷ ಆಗಂತ ಸಂಘ ಅದು RSS. ನಾನು ಪ್ರಯತ್ನ ಮಾಡೋಣ, ಅದು ಸೆಕೆಂಡ್ರಿ ಅಂತ ತಿಳ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಜನ ಹುಡುಗರು ಕರ್ಕೊಂಡು ನಾ DCP ಲೆಟರ್ ಕೊಟ್ಟು ಡೈರೆಕ್ಟ್ ಆಗಿ ಆ ಏರಿಯಾಕ್ಕೆ ಹೋಗಿ ಅಟ್ಯಾಕ್ ಮಾಡಿದೆ. ನಾನು ಸ್ಟಾರ್ಟ್ ಮಾಡಿದೆ, ಯಾರು ಏನು ಇಲ್ಲ ಅಂತ. ಅವಾಗ ಬಾಂಗ್ಲಾದೇಶರು ಅಂತ ಕನ್ಫರ್ಮ್ ಆಯ್ತು. ಆದ್ಮೇಲೆ ಮೀಡಿಯಾ ಕರ್ಕೊಂಡು ಹೋಗ್ಬಿಟ್ಟು ಪುನೀತ್ ಕೆರೆಯೊಳ ಹೇಗೆ ಮಾಡಿದಾರೋ ಹಾಗೆ ಮಾಡಿದೆ. ಈಗ ಕಾರ್ಯಾಚರಣೆ ಟೈಮ್ ಅಲ್ಲಿ ಈಗ ಅವರ ಜಾಗಗಳಿಗೆ ಹೋದಾಗ ಅಪಾಯ ಅಂತೂ ಇದ್ದೇ ಇರುತ್ತೆ, ನಿಮ್ಗೂ ಕೂಡ ರಿಸ್ಕ್ ಇರುತ್ತೆ. ಹೌದು. ಆ ತರದ್ ಏನಾದ್ರು ಘಟನೆಗಳು ಆಗಿದೆ ನಿಮ್ ಜೊತೆಗೆ? ನೋಡಿ, ನಾನು ಅಲ್ಲಿ ಎಂಟ್ರಿ ಕೊಟ್ಟಾಗ ತುಂಬಾ ಹೆವಿ ಡೇಂಜರಸ್ ಪ್ಲೇಸಸ್, ಶೆಡ್ಗಳು, ಹಿಂಗೆ ದಾರಿ ಇದೆ, ಚಿಕ್ಕ ಶೆಡ್ಗಳು, ಅಲ್ಲೇ ಟಾಯ್ಲೆಟ್ ರೂಮ್ಸ್, ಕಾಲ್ ಜಾರುತ್ತೆ, ಗಲೀಜು, ಮತ್ತೆ ಅವರೆಲ್ಲ ತುಂಬಾ ರಫ್. ಆಕ್ಚುಲಿ ಅಂದ್ರೆ ಅಲ್ಲಿ ನೋಡಿ, ಅವ್ರ ಹತ್ರ ಒಂದು ಆಧಾರ್ ಕಾರ್ಡ್ ಇಲ್ಲ, ಅಡ್ರೆಸ್ ಏನಿಲ್ಲ, ಅವ್ರು ಯಾರು ಅನ್ನೋದು ಏನು ಇಲ್ಲಿ ನಮ್ಗೆ ಗುರುತಿಸಕ್ಕೆ ಆಗಲ್ಲ. ಬೇನಾಮಿಗಳು ಅವ್ರು ನಮ್ಗೇನು ಓಡೋಗ್ಬಿಟ್ರೆ ಇಲ್ಲಿ ಕೇಳಿದ್ರೆ ಯಾರೋ ಗೊತ್ತಿಲ್ಲ, ಅವನ ಆಧಾರ್ ಕಾರ್ಡ್ ಇಲ್ಲ, ನಾವ್ ಹೆಂಗ್ ಹಿಡಿತೀರ ನೀವು? ಅವ್ರಿಗೆ ಭಯ ಇತ್ತು ಮನ್ಸಲ್ಲಿ. ನಾನು ಲೈಫ್ ಬಗ್ಗೆ ನಾನು ಏನಾಗುತ್ತೆ ಇದ್ರೆಲ್ಲಾರ್ದೆ ಹೋಗ್ಬಿಟ್ಟೆ. ನಾನು ಟೆನ್ಷನ್ ತಗೊಂಡಿಲ್ಲ, ಏನಾಗುತ್ತೆ ಆಗ್ಲಿ, ನಾನು ಜೀವನ ಕೈ ಹಿಡ್ಕೊಂಡು ಹೋಗ್ಬಿಟ್ಟು ನಮ್ಗೆ ನೋಡಿದ ತಕ್ಷಣ ಅವರು ಓಡಕ್ ಸ್ಟಾರ್ಟ್ ಮಾಡಿದ್ರು, ಭಯ ಬಿದ್ಬಿಟ್ಟು. ಇದು ನಮ್ಮ ಭಾರತ ದೇಶದವರು ನಿಂತ್ಕೊಂಡ್ರು ಅವ್ರ ಮುಂದೆ. ID ಕಾರ್ಡ್ ತೋರ್ಸಂದಾಗ ಇವ್ರು ತೋರ್ಸೋರು, ಇವ್ರು ತೋರ್ಸ್ಮೇಲೆ ಇಲ್ಲೆಲ್ಲ ಭಾರತ ದೇಶದವರು ಅನ್ಕೊಂಡ್ಬಿಟ್ಟು ನಾವು ವಾಪಸ್ ಹೋಗ್ಬೇಕು. ಆಮೇಲೆ ಒಳಗಡೆ ಹಿಂದ್ಗಡೆ ಹೋಗಿ ಬೆಚ್ ಕೂತ್ಕೊಂಡ್ರು ಅವರು. ನಮ್ ನೋಡಿದ ತಕ್ಷಣ ಓಡಕ್ ಸ್ಟಾರ್ಟ್ ಮಾಡಿದ್ರಲ್ಲ, ಅವ್ರಿಗೆ ನಾವು ಹಿಡ್ಕೊಂಡ್ಬಿಟ್ಟು ಕೇಳಿದಾಗ ಅವರು ಒಪ್ಕೊಂಡ್ಬಿಟ್ರು. ನಾನು ಅಷ್ಟು ಒಪ್ಕೊಂಡಿಲ್ಲ, ನಾವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ನೋಡಿ, ಇವಾಗ ಆಲ್ರೆಡಿ ಬಾಂಗ್ಲಾದೇಶದಲ್ಲಿ ಅಲ್ಲಿ ಪ್ರಜೆಗಳನ್ನ, ಹಿಂದೂಗಳನ್ನ ಚಿತ್ರಹಿಂಸೆ ಮಾಡಿ ಸಾಯಿಸ್ತಾ ಇದಾರ. ನಿಮಗೆ ಆ ಪರಿಸ್ಥಿತಿ ಇಲ್ಲಿ ಬರಲ್ಲ, ಈಗ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇನ್ನು ಹಾಗೆ ಬಾಂಗ್ಲಾದೇಶದಲ್ಲಿ ಅದೇ ತರ ಮಾಡ್ಕೊಂಡೋಗ ನಾವೇ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತೆ? ಹಿಂದೂಗಳ ಮೇಲೆ ಅವರು ಅನ್ಯಾಯ ಮಾಡ್ತಾ ಇದ್ರೆ ಸುಮ್ಮನೆ ಇರೋಕ್ಕಾಗುತ್ತಾ? ಇವಾಗ ಸದ್ಯಕ್ಕೆ ಚೆನ್ನಾಗಿದೆ, ನೀವು ಹೇಗಾದ್ರು ಮಾಡಿ ಇಲ್ಲಿಂದ ಹೋಗಿ ನಿಜ ಒಪ್ಕೊಳ್ಳಿ ಅಂದಾಗ ಅವ್ರು ಒಪ್ಕೊಂಡ್ಬಿಟ್ರು. ನಾವು ಬಾಂಗ್ಲಾದೇಶ ಪ್ರಜೆಗಳು ಬಾಂಗ್ಲಾದೇಶದ ಬಾರ್ಡರ್ ಅಲ್ಲಿ 25 ಸಾವಿರ ಏಜೆಂಟ್ ಕೊಟ್ಟು ನಾವು ಬಂದಿರೋದು, ID ಕಾರ್ಡ್ ಇಲ್ಲಿ 1500 ರೂಪಾಯಿ ಕೊಟ್ಟು ನಾವು ಆಧಾರ್ ಕಾರ್ಡ್ ಮಾಡ್ಕೊಂಡಿರೋದು ಎಲ್ಲ ಅವ್ರು ಓನ್ ಆಗಿ ಅವರು ಆಧಾರ್ ಕಾರ್ಡು ಎಲ್ಲ ಪ್ರತಿಯೊಬ್ಬರಿಗೆ 1500 ರೂಪಾಯಿಗೆ ಆಧಾರ್ ಕಾರ್ಡ್. ಶಿಕಾರಿ ಪಾಳ್ಯದಲ್ಲಿ ಅಂಗಡಿ ಇದೆ ಅಂತೆ, ಎಲ್ಲರಿಗೂ ಅವರೇ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಯಾರು ಏಜೆಂಟ್ ಇರ್ತಾರೋ ಅವ್ರು ಆಲ್ರೆಡಿ ಅವ್ರ ಆಧಾರ್ ಕಾರ್ಡ್ಗೆ ಅಮೌಂಟ್ ತಗೊಂಡು ಅವ್ರಿಗೆ ಕಳ್ಕೊಂಡ್ಬರೋದಂತೆ. ನೋಡಿ, ಅಲ್ಲಿಗೆ ಬಂದಿದೆ ಕಾಲ ಅಂದ್ರೆ ಭಾರತದ ಒಂದು ಐಡೆಂಟಿಟಿ ಜಸ್ಟ್ 1,500 ಸಿಗುತ್ತೆ ಅನ್ನೋ ಹಂತಕ್ಕೆ ಬಂದಿದೆ. ಸರ್, ಇನ್ನು ನಿಮ್ಮ ಈ ಕಾರ್ಯಾಚರಣೆಗಳಿಗೆ, ನಿಮ್ಮ ಈ ಹಿಂದೂ ಪರ ಕೆಲಸಗಳಿಗೆ, ದೇಶ ಪರ ಕೆಲಸಗಳಿಗೆ ನಿಮ್ಮ ಫ್ಯಾಮಿಲಿ ಬೆಂಬಲ ಹೆಂಗೆ ಸಿಗುತ್ತೆ? ನಮ್ ಫ್ಯಾಮಿಲಿ ಬೆಂಬಲ ಇದೆ. ನಮ್ಮ ಅಪ್ಪ ಅಮ್ಮನ ಹೇಳ್ತಾ ಇದಾರ, ದೇಶಕ್ಕೋಸ್ಕರ ಮಾಡ್ತಾ ಇದೀಯ, ಏನ್ ತಪ್ಪ ಇಲ್ಲ, ನೀನ್ ಸ್ವಲ್ಪ ಹುಷಾರಾಗಿರು ಅಷ್ಟೇ, ಮಾಡು, ಏನ್ ಮಾಡ್ತಿ ಮಾಡು ಅಂತ ನಮ್ಮ ಅಪ್ಪ ಅಮ್ಮಂದು ಸಪೋರ್ಟ್ ತುಂಬಾ ಚೆನ್ನಾಗಿದೆ ನನಗೆ. ಅದಕ್ಕೆ ಅಲ್ವಾ ಎಲ್ಲ ಬಿಟ್ಬಿಟ್ಟು ಬಂದಿರೋದು. ಸರಿ. ಹಾಗೆ ಈ
ವೋಟ್ ಬ್ಯಾಂಕಿಂಗ್ ಅಂತಾನೆ ನೋಡೋ ಒಂದಿಷ್ಟು ರಾಜಕಾರಣಿಗಳು ಇರ್ತಾರೆ, ಎಲ್ಲಾ ಪಕ್ಷದಲ್ಲೂ ಇರಬಹುದು. ಹೌದು. ನೀವು ಕಾರ್ಯಾಚರಣೆಗಳಿಗೆ ಹೋದಾಗ ಬಾಂಗ್ಲಾದೇಶದವ್ರನ್ನ ಪ್ರಶ್ನೆ ಮಾಡಿದಾಗ ಹ್ಮ್. ಅಂದ್ರೆ ಅವರ ಕಡೆಯಿಂದ ನಿಮ್ಗೆ ಫೋನ್ ಬರೋದು ಅಥವಾ ಒತ್ತಡ ಬರೋದು ಈ ತರದ್ ಏನಾದ್ರು ಆಗಿದೆಯಾ? ಅವರು ಡೈರೆಕ್ಟ್ ಆಗಿ ನಂಗೆ ಒತ್ತಡ ಹಾಕಿಲ್ಲ. ಏನಂತ ಇದ್ರಂದ್ರೆ, ನಿನ್ಗೆ ಡಾಕ್ಟರ್ ಇದೆಯಾ, ಸ್ಕೂಲ್ ಇದೆ, ಆಸ್ಪತ್ರೆ ಇದೆ, ಎಲ್ಲಾ ನಿಂಗೆ ಚೆನ್ನಾಗಿದೆ, ನೀನ್ ಯಾಕೆ ಬೇಕು, ಸುಮ್ನೆ ಇದ್ಬಿಡ್ರಿ, ಈ ತರ ಇಂಡೈರೆಕ್ಟ್ ಆಗಿ. ಹೋಗ್ಬಿಡಿ ಸುಮ್ನೆ, ಅಲ್ಲೆಲ್ಲ ಜೀವ ಅಪಾಯ ಇರುತ್ತೆ, ಯಾಕೆ ನೀವು ಹೋಗ್ತೀರಾ, ನಿಮ್ಗೆ ಏನ್ ಬೇಕಾಗಿದೆ ಅಂತ ಕಾಲ್ ಬಂತು. ನಾನು ಎಲ್ಲರೂ ಅದೇ ತರ ಅನ್ಕೊಂಡ್ಬಿಟ್ರೆ ಕಷ್ಟ ಆಗತ್ತೆ ಅಂತ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟಿಲ್ಲ. ಇನ್ನು ಪೊಲೀಸರನ್ನ ಮುಂದೆ ಬಿಟ್ಟು ಏನಾದ್ರು ನಿಮ್ಮನ್ನ ಹಿಂದೆ ಇದೆ ನೆಕ್ಸ್ಟ್ ಟಾರ್ಗೆಟ್ ಇದೆ, ನನ್ ಮೇಲೆ ಟಾರ್ಗೆಟ್ ಇದೆ ಇವತ್ತು. ಹ್ಮ್. ಬೇರೆ ದಾರಿ ಹುಡುಕ್ತಾರೆ ಇವಾಗ, ಈ ದಾರಿ ಹುಡುಕಲ್ಲ. ಈ ದಾರಿ ಹುಡುಕಿದ್ರೆ ಎಲ್ಲರೂ ನಮ್ ಹಿಂದೆ ಇದಾರಲ್ವಾ. ಯಾಕಂದ್ರೆ ನಾ ಒಳ್ಳೆ ಕೆಲಸ ಮಾಡಿದೀನಿ, ಈ ಒಳ್ಳೆ ಕೆಲ್ಸಕ್ಕೆ ಜನ ನಂಗೆ ಸಪೋರ್ಟ್ ಮಾಡ್ತಾರ. ಈಗ ಈ ಕೆಲಸ ಬಿಟ್ಬಿಟ್ಟು ಬೇರೆ ಏನಾರು ಇವಾಗ ಬೇರೆ ಹಿಡಿಬಹುದು ಅವ್ರು. ನಮ್ಗೆ ಏನ್ ತಲೆ ಕೆಡಿಸ್ಕೊಳ್ಳಲ್ಲ, ಏನಾಗುತ್ತೋ ಬಂದ್ರು ಫೇಸ್ ಮಾಡ್ತೀನಿ. ಖಂಡಿತ ದೇಶ ಮತ್ತೆ ಧರ್ಮ ಅಂತ ಬಂದಾಗ ನಾವು ಕೆಲವೊಂದು ಆಲೋಚನೆ ಬಿಡ್ಬೇಕಾಗತ್ತೆ, ನಮ್ಮ ಹಿತಾಸಕ್ತಿನ ಮರಿಲೇಬೇಕಾಗತ್ತೆ. ನಿಮ್ಮ ಕೆಲಸ ತುಂಬಾ ಖುಷಿ ಕೊಟ್ಟಿದೆ. ಆಪರೇಷನ್ ಬಾಡಿ ಜೊತೆಗೆ ಆಪರೇಷನ್ ಬಾಂಗ್ಲಾ ನಡೀತಾ ಇದೆ, ನಿಮ್ಗೆ ಇನ್ನಷ್ಟು ಒಳ್ಳೇದಾಗ್ಲಿ. ಹಾಗೆ ಸಾಮಾನ್ಯವಾಗಿ ಈಗ ಡಾಕ್ಟರ್ಗಳು ಅಥವಾ ಸ್ಕೂಲ್ ಇದೆ ಅಂತಾಗೆಲ್ಲ ಈ ತರದ ಕೆಲಸಗಳಿಗೆ, ದೇಶ ಅಂತ ಕೆಲಸಗಳಿಗೆ ಬರೋದು ತುಂಬಾ ಕಡಿಮೆ. ಆದ್ರೆ ಡಾಕ್ಟರ್ ನಾಗೇಂದ್ರಪ್ಪ ಅವ್ರನ್ನ ನೋಡಿ ಅನೇಕರು ಇನ್ಸ್ಪೈರ್ ಆಗಬಹುದು. ಯಾಕಂದ್ರೆ ಅವ್ರಿಗೊಂದು ಬದುಕಿದೆ, ಅವರಿಗೆ ಆದಾಯ ಇದೆ, ಒಳ್ಳೆ ವರಮಾನ ಇದೆ. ಆದ್ರೆ ಇಲ್ಲಿ ಅಕ್ರಮವಾಗಿ ಇರುವ ಬಾಂಗ್ಲಾದೇಶಗಳನ್ನ ಹೊರಗೆ ಹಾಕ್ಬೇಕು, ಅವ್ರನ್ನ ಕಂಡು ಹಿಡಿಬೇಕಂತ ಗೃಹ ಇಲಾಖೆ ಮಾಡಬೇಕಾಗಿದ್ದ ಕೆಲಸವನ್ನ ರಿಸ್ಕ್ ಅನ್ನ ತಗೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ತರ ಕೆಲಸದವರು ದೇಶದ ಪರ ಇರೋರು ಆದಷ್ಟು ಮುಂದೆ ಬರಬೇಕು ಅನ್ನೋದು ಕೂಡ ನಮ್ಮ ಆಶಯ. ಕೊನೆದಾಗಿ ಏನ್ ಹೇಳ್ತೀರಾ ಸರ್? ನೋಡಿ, ಮುಂದೊಂದ್ ದಿನ ನಮ್ಮ ಹಿಂದೂಗಳಿಗೆ ತುಂಬಾ ತೊಂದರೆ ಆಗ್ಬೋದು. ಇಲ್ಲಿ ಇರೋಂತ ಮುಸ್ಲಿಮ್ಗಿಂತಲೂ ಬಾಂಗ್ಲಾದೇಶ ಇರೋಂತ ಮುಸ್ಲಿಂ ಇಲ್ಲಿ ಬಂದಿದಾರಲ್ವಾ, ಅವರೆಲ್ಲ ತುಂಬಾ ಡೇಂಜರಸ್ ಟು ನಮ್ಮ ಕಂಟ್ರಿಗೆ. ತಕ್ಷಣ ಎಲ್ಲಾ ಭಾರತೀಯರು, ಹಿಂದೂಸ್ ಆಗ್ಲಿ, ಮುಸ್ಲಿಮ್ಸ್ ಆಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ, ಎಲ್ಲಾ ಭಾರತೀಯರು ಸೇರ್ಬಿಟ್ಟು ಈ ಅಕ್ರಮವಾಗಿ ಬಂದಂತ ಬಾಂಗ್ಲಾದೇಶವ್ರನ್ನ ನಾವು ಗಡೀಪಾರು ಮಾಡ್ಬೇಕು. ಆದಷ್ಟು ಬೇಗ ನಮ್ಮ ರಾಜ್ಯದಲ್ಲಿರುವ ಎಲ್ಲಾ ಅಕ್ರಮ ವಲಸಿಗರು ಕೂಡ ರಾಜ್ಯದಿಂದ ಹೊರಗಡೆ ಹೋಗ್ಬೇಕು, ದೇಶದಿಂದ ಕೂಡ ಹೊರಗಡೆ ಹೋಗ್ಬೇಕು. ಈ ನಿಟ್ಟಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡು ಕೂಡ ಒಟ್ಟಿಗೆ ಕೆಲಸವನ್ನ ಮಾಡ್ಬೇಕು. ಇಂಥ ಕೆಲಸ ಗೃಹ ಇಲಾಖೆಯಿಂದನೇ ಆಗ್ಬೇಕು. ಆದ್ರೆ ಸಾರ್ವಜನಿಕರು ಈಗ ಮುಂದೆ ಬಂದು ಮಾಡ್ತಾ ಇದ್ದಾರೆ, ಇದು ಖಂಡಿತವಾಗಿಯೂ ಶ್ಲಾಘನೀಯ ಅನ್ನೋಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್.